ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನೀವೀಗಿಲ್ಲಿ ನೋಡ್ತಿರುವುದು ನುಗ್ಗೆ ಸೊಪ್ಪಿನ ಮರ. ಇದು ನಮ್ಮನೆ ಮುಂದೆನೇ ನಾವು ಬೆಳೆಸಿರುವಂಥ ಒಂದು ಸಣ್ಣ ನುಗ್ಗೆ ಸೊಪ್ಪಿನ ಮರ. ಇತ್ತೀಚಿನ ದಿನಗಳಲ್ಲಿ ನುಗ್ಗೆ ಸೊಪ್ಪಿಗೆ ಇನ್ನಿಲ್ಲದಂಥ ಬೇಡಿಕೆ ಇದೆ. ಮತ್ತು ಬೇಡಿಕೆ ಯಾಕಿದೆ ಅಂದರೆ ಇದರದ್ದು ಉಪಯೋಗ, ಇದ್ರ ಮಹತ್ವ, ಆರೋಗ್ಯ ಲಾಭಗಳು ಏನು ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಅರಿವಿರುವುದರಿಂದ ಇದನ್ನು ಬಳಕೆ ಮಾಡೋದು ಜಾಸ್ತಿಯಾಗಿದೆ. ನಾನಾ ರೀತಿಯಲ್ಲಿ ಬಳಕೆ ಮಾಡ್ತಾರೆ ಇದನ್ನು. ನುಗ್ಗೆ ಸೊಪ್ಪಿನ ಉಪಯೋಗ, ಇದರ ಆರೋಗ್ಯ ಲಾಭಗಳ ಬಗ್ಗೆ ನಾವು ಹೇಳಬೇಕು ಅಂದರೆ, ಇದಕ್ಕೆ ಒಂದು ಆಯುರ್ವೇದ ಅಥವಾ ಸಸ್ಯಶಾಸ್ತ್ರದಲ್ಲಿ ಇದಕ್ಕೆ ಲಘು, ತೀಕ್ಷ್ಣ, ಉಷ್ಣ ಪ್ರವೃತ್ತಿ ಗುಣಧರ್ಮ ಹೊಂದಿದೆ ಇದು. ಆದ್ದರಿಂದ ಇದನ್ನು ತಿನ್ಬೇಕಾದ್ರೆ ಕೂಡ ದೇಹದ ಪ್ರಕೃತಿ ನೋಡಿಕೊಂಡು ಬೇರೆ ಬೇರೆ ರೀತಿಲೇ ಇದರದ್ದೊಂದು ಆಹಾರ ಮಾಡಿಕೊಂಡು ಸೇವಿಸೋದ್ರಿಂದ ನಮಗೆ ನಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಆರೋಗ್ಯ ಲಾಭ ಸಿಗುತ್ತೆ ಅಂತ. ಈಗ ವಾತ ಮತ್ತು ಕಫ ಪ್ರಕೃತಿ ಇರುವಂಥವರಿಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದರೆ ಇದರದ್ದು ಗುಣನೇ ಏನಿದೆ, ಇದ್ರದ್ದು ಗುಣಧರ್ಮನೇ ಲಘು ಅಂದರೆ ಹಗುರ, ತೀಕ್ಷ್ಣ ಅಂದರೆ ಇದು ಬೇಗ ಒಂದು ತ್ವರಿತವಾಗಿ ಕೆಲಸ ಮಾಡೋಂಥದ್ದು, ಉಷ್ಣ ಇದೆ. ಉಷ್ಣ ಹಾಗಿರೋದ್ರಿಂದ ವಾತ ಇರೋರಿಗೆ, ಕಫ ಪ್ರಕೃತಿ ಇರೋರಿಗೆ ಇದು ತುಂಬ ಒಳ್ಳೆಯದು. ಏನಂದರೆ ಇದನ್ನು ಸೇವನೆ ದಿನನಿತ್ಯ ನಾವು ನಾನಾ ರೀತಿ ಬಳಕೆ, ಇದರದ್ದು ಪಲ್ಯ, ಬಸ್ಸಾರು ಪಲ್ಯ, ಆಮೇಲೆ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಇಂಥದಕ್ಕೆಲ್ಲ ಹಾಕ್ಕೊಂಡು ನಾನಾ ರೀತಿಲೇ ಬಳಕೆ ಮಾಡೋದ್ರಿಂದ ಈ ವಾತ ಕಫ ಇರೋರಿಗೆ ಅದೆಲ್ಲ ದೇಹದಲ್ಲೇ ಅಂಥದ್ದು ಯಾವುದೇ ಕೂಡ ಇಲ್ಲದೆ ಇರೋ ಹಾಗೆ ಆರೋಗ್ಯ ಲಭಿಸುತ್ತೆ ಅಂತ. ಹಾಗೆ ಪಿತ್ತ ಪ್ರಕೃತಿ ಇರೋರಿಗೆ ಏನಪ್ಪ ಅಂತ ಹೇಳಿದ್ರೆ, ಅವರು ಈ ವಾತ ಕಫ ಇರೋರು ಸೇವನೆ ಮಾಡ್ತಾರಲ್ಲ, ಇದ್ರದ್ದು ಪಲ್ಯ ಮತ್ತು ಬಸ್ಸಾರು ಪಲ್ಯ ಇಂಥದ್ದೆಲ್ಲ ಮಾಡೋಕ್ಕಿಂತ ಅವರು ಇದನ್ನು ಈ ಸೊಪ್ಪನ್ನು ಚೆನ್ನಾಗೆಲ್ಲ ತೊಳೆದ್ಕೊಂಡು ಒಂಚೂರು ನೆರಳು ಬಿಸಿಲಲ್ಲೇ ಒಣಗಿಸ್ಕೊಂಡು ಇದನ್ನು ಪುಡಿ ಮಾಡಿಕೊಂಡು ಪೌಡರ್ ಮಾಡ್ಕೊಂಬಿಟ್ಟು ಏನು ಮಾಡಬೇಕು, ಇದನ್ನು ಬೆಳಗ್ಗೆ ಅವರು ಎದ್ದ ಕೂಡಲೇ ಒಂದು ಸ್ವಲ್ಪ ತುಪ್ಪದಲ್ಲೇ ಹಾಕಿ ಇದನ್ನು ಕಲಸಿ ತಿಂದು ಒಂದು ಲೋಟ ಬೆಚ್ಚಗೆ ಹಾಲು ಕುಡಿಯೋದ್ರಿಂದ ಪಿತ್ತ ದೋಷಗಳು ನಿವಾರಣೆ ಕೂಡ ಇದು ಚೆನ್ನಾಗಾಗುತ್ತೆ ದೇಹದಲ್ಲಿ. ಈ ಪಿತ್ತ ಇರೋರಿಗೆ ಏನಂದರೆ ಏಕ್ದಮ್ ಮೈಯಲ್ಲೆಲ್ಲ ನವೆ, ತುರ್ಕೆ ಎಲ್ಲ ಆಗೋದು, ಆಮೇಲೆ ಕಣ್ಣು ಕೆಂಪಾಗೋದು, ಮತ್ತು ಸುಮ್ಮನೆ ವಾಂತಿ ಬಂದಂಗೆ ಆಗೋದು, ಈ ಥರ ಪಿತ್ತ ದೋಷಗಳು ನಾನಾ ಥರ ಸಿಂಪ್ಟಮ್ ಇರುತ್ತೆ. ಅದಕ್ಕೆ ಅವರು ಇದನ್ನು ಪುಡಿ ಮಾಡ್ಕೊಂಬಿಟ್ಟು ಒಂದು ತುಪ್ಪದಲ್ಲೇ ಕಲಸಿ ತಿಂದು ಒಂದು ಲೋಟ ಹಾಲು ಕುಡಿತಾ ಬರೋದ್ರಿಂದ ಇವರಿಗೆ ಪಿತ್ತ ದೋಷ ನಿವಾರಣೆ ಆಗುತ್ತೆ. ಆಮೇಲೆ ಹೀಗೆ ಬೇಳೆಕಾಳು ಎಲ್ಲ ಹಾಕ್ಕೊಂಡು ಇದನ್ನು ಕುದಿಸ್ಕೊಂಡು ಬಸ್ಸಾರು ಪಲ್ಯ ಮಾಡಿ ತಿನ್ನೋದು. ಆಮೇಲೆ ಈ ಪಲ್ಯಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬೇಕಾದ್ರೆ ಬೆಳ್ಳುಳ್ಳಿ ಸೇರಿಸೋಂಥದ್ದು, ಆಮೇಲೆ ಈ ಸಾರಿಗಾಗಲಿ ಅದಕ್ಕಾಗಲಿ 2 ಚಮಚ ತುಪ್ಪ ಸೇರಿಸಿ ತಿನ್ನೋದ್ರಿಂದ ನಾನಾ ಥರ ದೇಹದಲ್ಲಿರುವಂಥ ನ್ಯೂನ್ಯತೆ ದೋಷಗಳು ಎಲ್ಲ ಹೋಗಿ ಆರೋಗ್ಯ ಲಾಭ ಸಿಗುತ್ತೆ ಅಂತ. ಒಟ್ಟಲ್ಲೇ ಇದು ವಾತ ಪಿತ್ತ ಕಫ ನಾಶಕವಾಗಿ ಕೆಲಸ ಮಾಡುತ್ತೆ.